ಕಂಡು ಈ ನಿನ್ನ ತಂದೆ ತಾಯಿಗಳಿಗೆ ಎಷ್ಟು ಆನಂದವಾಗಿದೆ, ವರ್ಣಿಸಲು ಸಾಧ್ಯವಿಲ್ಲ. ನಿನ್ನಯ ಭಕ್ತಿ ಸೇವಾ ದೀರ್ಘ ತಪಸ್ಸು ನಮಗಾಗಿ ಈ ನಿನ್ನ ದೇಹ ದಂಡಿಸಿ ಪಾರ್ವತ್ವದ ನೆನೆಯು ಕಂಡು ನಮ್ಮ ಮನಸ್ಸು ಸೂರ್ಯವಂಡಿದೆ ಸಿದ್ದೇಶ. ನಿನಗೆ ಏನು ವರದ ಪಾಲಿಸಲಿ ಹೇಳು ಮಗು ಸಿದ್ದೇಶ. ಗುರುವೇ, ನಿಮ್ಮ ನಾಮ ಜಪಿಸಿದೊಡನೆ ಮುಕ್ತಿ, ನಿಮ್ಮ ನೆನಪಾದೊಡೆ ನನ್ನ ಮನಸ್ಸು ದೇಹ ಸುದ್ದಿ ಅಂದ ಮೇಲೆ ನಾನು ಯಾವ ವರಗಳನ್ನು ಬೇಡಲು ತಂದೆ? ನಿಮ್ಮ ಅಂತಃಕರಣ ಹೊಂದಿದ್ದರೆ ಸಾಕು, ಎನ್ನ ಜನ್ಮ ಸಾರ್ಥಕ ತಂದೆ. ಪತಿದೇವ ಸಿದ್ದೇಶನ ಅಮೃತವಾಣಿ ದಿವ್ಯ ದೃಷ್ಟಿ ಇವೆಲ್ಲವನ್ನು ಅವಲೋಕಿಸಿದಾಗ ಮಗು ಸಿದ್ದೇಶನು ಲೋಕಪ್ರಿಯನಾಗುವಂತೆ ಕರುಣಿಸಿ ಹರಿಸುದೇವ ಮಗು ಸಿದ್ದೇಶ್ವರನನ್ನು. ತಂದೆ ತಾಯಿಗಳೇ, ಈ ಜಗತ್ಕರ್ತರು ತಾವು 84 ಲಕ್ಷ ಜೀವರಾಶಿಗಳನ್ನು ಸಲುತ್ತಿರುವಾಗ ಈ ನಿಮ್ಮ ಪುತ್ರನ ಸೇವೆ ಭಾರವಾಯಿತೆ ತಂದೆ. ಏಳು ಸಿದ್ದೇಶ ಏಳು. ಸಹಸ್ರ ಶರಣ ವೃಂದದಲ್ಲಿ ನಿನ್ನಂತ ಶರಣ ಪುತ್ರನನ್ನು ಪಡೆದ ಈ ಭರತ ಖಂಡ ಪುನೀತವಾಯಿತು ಅಲ್ಲವೇ ಪಾರ್ವತಿ? ಹೌದು ಪತಿದೇವ, ನಿಮ್ಮ ಇಚ್ಛೆಯಂತೆಯೇ ಲೋಕೋದ್ಧಾರಕ್ಕಾಗಿ ಶರಣು ಸಿದ್ದೇಶನನ್ನು ಭೂಲೋಕಕ್ಕೆ ಕಳಿಸೋಣ ಪತಿದೇವ. ಏಕೆ ಪಾರ್ವತಿ? ಇಂತಹ ಪುತ್ರನನ್ನು ಭೂಲೋಕಕ್ಕೆ ಕಳಿಸಿದರೆ ಇಲ್ಲಿಯ ಯೋಗಕ್ಷೇಮವನ್ನು ನೋಡಿಕೊಂಡು ಹೋಗುವರು ಯಾರು ಪಾರ್ವತಿ? ದೇವ, ಎಲ್ಲರೂ ದೇವಲೋಕದ ವಾಸಿಗಳಾದರೆ ಭೂಲೋಕದ ಆಗು ಹೋಗುಗಳ ಚರಾಚರ ಕೃತಿಗಳನ್ನು ಅವಲೋಕಿಸುವವರು ಯಾರು ಪತಿದೇವ? ಇಂಥ ಶರಣರು ಭೂಲೋಕದಲ್ಲಿ ನೆಲೆಸಿದರೆ ಜಗತ್ತು ಕಲ್ಯಾಣವಾಗುವುದು, ಇಲ್ಲದಿದ್ದರೆ ಗತಿಯೇನು ಪತಿದೇವ? ಆಗಲಿ ಪಾರ್ವತಿ, ಸಿದ್ದೇಶನನ್ನು ಭೂಲೋಕಕ್ಕೆ ಕಳಿಸಿ ಅಜ್ಞಾನ ಎಂಬ ಕತ್ತಲೆಯನ್ನು ಹೋಗಲಾಡಿಸಿ ಸುಜ್ಞಾನ ಎಂಬ ಜ್ಯೋತಿ ಹಚ್ಚಲಿ. ಈ ಕರಿತರಿ ಮಾನವರಿಗೆ ಕರುಣಾಗತನಾಗಿ ಭಕ್ತೋದ್ಧಾರಕನಾಗಲಿ ಸಿದ್ದೇಶನು. ಪತಿದೇವ, ಜ್ಞಾನ ಜ್ಯೋತಿ ಹಚ್ಚುವ ಮಗುವಿಗೆ ಬೇಡದ ವರಗಳನ್ನು ದಯಪಾಲಿಸುವಿರಾದೇವ. ತಂದೆ ತಾಯಿ, ಯಾವ ಲೋಕಕ್ಕೆ ಹೋಗುವುದು ಬೇಡ, ಯಾವ ವರಗಳು ಬೇಡ. ತಾಯಿ, ಇಲ್ಲೇ ಸ್ಥಾನ ಕೊಟ್ಟರೆ ತಮ್ಮ ಸೇವೆ ಮಾಡುತ್ತಾ ಕಾಲ ಕಳೆಯುತ್ತೇನೆ ತಂದೆ. ಮಗು, ನೀನು ಚಿಂತಿಸೇ ವರಗಳನ್ನು ಕೇಳು ಸಿದ್ದೇಶ. ದಾರಿಯನ್ನು ಕೊಡುವನು ಆನಂದದಿಂದ ಕಾಲ ಕಳೆಯುತ್ತೆ ಮಗು. ತಂದೆ, ನನಗೆ ಶ್ರೀ ಬೇಡ, ಸಂಪತ್ತು ಬೇಡ. ತಾಯಿ, ನಿನ್ನಲ್ಲಿ ಸ್ಥಾನ ಕೊಟ್ಟರೆ ಎನ್ನ ಜನ್ಮ ಸಾರ್ಥಕವಾಗುವುದು ತಂದೆ. ಅಮೋಘ ಸಿದ್ದೇಶ, ನೀನು ಮಧ್ಯಲೋಕಕ್ಕೆ ಹೋಗಿ ಈ ಕರಿತರಿ ಮಾನವರಿಗೆ ಕಾಲ ಕಾಲಕ್ಕೆ ಮಳೆಯ ಬೆಳೆಗಳನ್ನು ಕೊಟ್ಟು ಕಾಪಾಡು ಸಿದ್ದೇಶ. ಈ ನಿನ್ನ ತಂದೆ ತಾಯಿಗಳ ಸೇವೆಯಲ್ಲಿ ಎಷ್ಟು ಭಕ್ತಿ ಪೂರ್ವಕವಾಗಿ ಸೇವೆ ಮಾಡುತ್ತೀವೋ ಅಷ್ಟೇ ಮರ್ತ್ಯ ಲೋಕದಲ್ಲಿ ಕೂಡ ಸೇವಾ ಮನೋಭಾವನೆ ಇರಲಿ. ನೀನಿದ್ದ ಸ್ಥಾನಗಳಿಗೆ ದೇವಲೋಕವಾಗುವುದು, ಅಲ್ಲಿ ಅರಿಕೇರಿ ಅರಮನೆ ಶಿವಶರಣನಾಗುವೆ, ಅಲ್ಲದೆ ಈ ಧರೆಯ ನಾಡಗೌಡ ಒಡೆಯನಾಗುವೆ. ಹಾಗೆ ಮಾತ್ರ ಮಕ್ಕಳಿಗೆಲ್ಲ ಗುರುವಾಗುವ ಸಿದ್ದೇಶ. ನೀನು ಬೇಡಿದಂತೆ ವರಗಳು ಕೊಡಲು ಸಿದ್ಧನಾಗಿದ್ದೇನೆ. ಬೇಕಾದ ವರಗಳನ್ನು ಕೊಡುವೆನು ತಂದೆ. ನನ್ನ ವಂಶಕ್ಕೆ ಬಡತನವಿರಲಿ, ಜೋಳಿಗೆ ಮಾತ್ರ ಎನಗಿರಲಿ. ಈ ಭಕ್ತರಲ್ಲಿ ಬೇಡಿ ತಿನ್ನುತ್ತೇನೆ. ನನ್ನನ್ನು ನಂಬಿದ ಭಕ್ತರಿಗೆ ಶ್ರೀ ಸಂಪತ್ತಿ ಇರಲಿ, ಅಲ್ಲದೆ ನಿನ್ನಲ್ಲಿ ಜಗದ ಜೀವಾತ್ಮರಿಗೆ ಸ್ಥಾನವಿರಲಿ. ಇಷ್ಟೇ ನನ್ನ ಬೇಡಿಕೆ ದೇವಾ. ಆಗಲಿ ಸಿದ್ದೇಶ, ಮತ್ತೇನು ವರ ಆಗಬೇಕು? ಬೇಡ ಮಗು, ಕೊಡುವೆನು ತಂದೆ. ಕಾಮಧೇನು ಕಲ್ಪವೃಕ್ಷ ಹೋಮದ ಕಂಬಳಿ, ನಿಯಮದ ಬೆತ್ತ ಪ್ರಸಾದ ಗಂಟು ಕೊಡು ತಂದೆ. ಒಡ್ಡಿ ಒಳಗ ಕಂಚಿನ ಕೈತಾಳ, ಹುಟ್ಟು ಬಂದಿಯರಿಗೆ ಮಕ್ಕಳ ಫಲ, ಬಾಯಿಲ್ಲದ ಮಕ್ಕಳ
ಕೊಡು, ಹುಟ್ಟು ಕುರುಡರಿಗೆ ಕಣ್ಣು ಕೊಡು, ಮಳೆ ಕೀಳು ಬೆಳೆ ಕೀಳು, ಒಕ್ಕಲಿಗರ ಮಕ್ಕಳು ಸರ್ವ ಕಷ್ಟದಿಂದ ಪಾರಾಗಿ ಸುಖದಿಂದ ಬಾಳುವಂತೆ ಮಾಡುದೇವ. ಇದೇ ನಾನು ಪುನಃ ಪುನಃ ಕೇಳಿಕೊಳ್ಳುವ ವರಗಳು ತಂದೆ. ಆದರೆ ನೀವು ನನ್ನ ಜೊತೆ ಬರಬೇಕು ತಂದೆ, ಅಂದರೆ ನಾನು ಮರ್ತ್ಯ ಲೋಕಕ್ಕೆ ತೆರಳುವೆ ತಂದೆ. ಆಗಲಿ ಸಿದ್ದೇಶ. ಛಲಬೇಕು ಶರಣಂಗೆ ಪರ ಧನವನ್ನಲ್ಲೆನೆಂಬ, ಛಲಬೇಕು ಶರಣಂಗೆ ಪರ ಸತಿಯನ್ನಲ್ಲೆನೆಂಬ ಊಹೆ ಉಕ್ತಿಯಂತೆ ಯುಕ್ತಿಗೆ ತಕ್ಕಂತೆ ವ್ಯಕ್ತಪರರ ಸುಖಗೋಸ್ಕರ ತನ್ನ ಸುಖವನ್ನೇ ಮರೆ ಮಾಡಿ ಲೋಕದ ಹಿತಕ್ಕಾಗಿ ದುಡಿಯುವ ಈ ಮಗುವಿಗೆ ಬೇಡಿದ ವರಗಳನ್ನು ದಯಪಾಲಿಸುವಿರಾ ದೇವ? ಸಿದ್ದೇಶ, ನೀನು ಬೇಡಿದಂತೆ ವರಗಳನ್ನು ದಯಪಾಲಿಸುತ್ತೇನೆ. ತೆಗೆದುಕೋ. ತೆಗೆದುಕೋ ಈ ಹೋಮದ ಕಂಬಳಿಯನ್ನು. ತೆಗೆದುಕೋ ಈ ನೇಮದ ಬೆತ್ತವನ್ನು. ತೆಗೆದುಕೋ ಈ ಪ್ರಸಾದ ಬೆಟ್ಟವನ್ನು. ಸಿದ್ದೇಶ, ನೀನು ಬೇಡಿದಂತೆ ವರಗಳನ್ನು ಪ್ರಸಾದ ರೂಪವಾಗಿ ಈ ಪ್ರಸಾದ ಗಂಟಿನಲ್ಲಿ ಶೇಖರವಾಗಿವೆ. ತೆಗೆದುಕೋ ಈ ರುದ್ರಾಕ್ಷಿ ಮಾಲೆಯನ್ನು. ಸಿದ್ದೇಶ, ಈ ರುದ್ರಾಕ್ಷಿ ಮಾಲೆ ನಿನಗೆ ಶ್ರೀ ರಕ್ಷಣೆಯಿಂದ ಕಾಪಾಡಲಿ. ತೆಗೆದುಕೊಂಡು ಮರ್ತ್ಯ ಲೋಕಕ್ಕೆ ತೆರಳು ಸಿದ್ದೇಶ. ಆದರೆ ನನ್ನದೊಂದು ಆಜ್ಞೆಯನ್ನು ಪಾಲಿಸುವ ಯಾವ ಮಗು? ತಂದೆ, ಅಂತದೇನೇ ಹೇಳು ತಂದೆ, ತಮ್ಮ ಆದ್ಯಂತೆ ನಡೆದುಕೊಳ್ಳುತ್ತೇನೆ ತಂದೆ. ಸಿದ್ದೇಶ, ನೀನು ಹೇಳುವ ವಸತಿಯಾಗಿ ಮುಮ್ಮೆಟ್ಟ ಸ್ಥಾನವರೆಗೂ ಹೊರಳಿ ಮಾತ್ರ ನನ್ನನ್ನು ನೋಡಬೇಡ. ಮರಳಿ ನೀ ನೋಡಿದ್ದೆ ಆದರೆ ನಾನು ನಿಂತ ಸ್ಥಳದಲ್ಲಿ ಮಾಯವಾಗುವೆನು. ತಿಳಿಯುತ್ತೆ ಕಂದ? ತಿಳಿಯಿತು ತಂದೆ, ತಿಳಿಯಿತು. ಎಲ್ಲವೂ ತಮ್ಮ ಇಚ್ಛೆಯಂತೆ ಆಗಲಿ ತಂದೆ. ನಡೆಯುವನು ಭೂಲೋಕಕ್ಕೆ. ಕಲ್ಯಾಣವಾಗಲಿ. ಪತಿದೇವ, ಮಗು ಯೋಗಿ ಸಿದ್ದೇಶನು ಭೂಲೋಕಕ್ಕೆ ಸಾಗಿ ಹೋದನು. ಮುಂದೇನು ಪತಿದೇವ? ಕೇಳು ಪಾರ್ವತಿ, ಮಗು ಸಿದ್ದೇಶ ಹಿಂದೆ ನಾನೀಗ ಹೊರಡಬೇಕಾಗಿದೆ. ಮರ್ತ್ಯ ಲೋಕದಲ್ಲಿ ಅವನು ಮರಳಿ ನನ್ನನ್ನು ನೋಡೇ ನೋಡುತ್ತಾನೆ. ಆ ವೇಳೆಯಲ್ಲಿ ನಾನು ಮಾಯವಾಗಿ ಈಗಿದ್ದ ರೂಪ ಬಿಟ್ಟು ವೇಷ ಬದಲಿಸಿ ಓಂ ಸ್ವಾಮಿ ಎಂಬ ನಾಮದಿಂದ ಸೋಮಲಿಂಗನಾಗಿ ಆ ಮಗುವಿಗೆ ಗುರು ಹೋಗುವೆನು. ತಿಳಿಯಿತೇ ಪಾರ್ವತಿ? ಪತಿದೇವ, ಯೋಗಿ ಸಿದ್ದೇಶನ ಯೋಗಕ್ಷೇಮ ನೋಡಿಕೊಳ್ಳಲು ಆಗಲಿ ಪಾರ್ವತಿ. ಭುತಾಳಿಸಿದ್ದ ಭುತಾಳಿಸಿದ್ದ. ನನ್ನನ್ನು ಕಳಿಸುವ ಕಾರಣವಾದರೂ ಏನೆಂದು ನನ್ನ ಮುಂದೆ ತಿಳಿಸಬೇಕು ತಂದೆ. ಭುತಾಳಿಸಿದ್ದ, ನಿನ್ನ ಗುರು ಸಿದ್ದೇಶನ ಜೊತೆ ಮರ್ತ್ಯ ಲೋಕಕ್ಕೆ ಹೋಗಿ ಆತನಿಗೆ ಶರಣಗತನಾಗು. ಭುತಾಳಿಸಿದ್ದ, ನಿನ್ನ ಗುರುವಿನ ಕೂಡ ಕಾಲ ಕಳೆಯುವಂತನಾಗು. ಭುತಾಳಿಸಿದ್ದ. ಗುರುದೇವ, ನಿಮ್ಮ ಅಪ್ಪಣೆಯಂತೆ ನಾನಾದರೂ ಹೋಗುತ್ತೇನೆ. ನನಗೆ ಸದಾ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಬೇಕು ತಂದೆ. ಕಲ್ಯಾಣವಾಗಲಿ. ಜೈ ಗುರು ಸ್ವಾಮಿ. ಪಾರ್ವತಿ, ಆಗಾಗ ಈ ನಮ್ಮ ಭಕ್ತರನ್ನು ನೆನಪಿಸಿಕೊಳ್ಳುತ್ತಾ ಇರೋಣ. ನಡೆ ಪಾರ್ವತಿ. ನಡೆಯುವಂತರಾಗುತ್ತೆ.